ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತು ಈಗಲೂ ಸಹ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ. 26ನೇ ಕಂತು ಜಮಾ ಆಗಿದೆ ಅಂತ ಹೇಳಿ. ಒಂದಿಷ್ಟು ಜನರಿಗೆ ಎಲ್ಲಾದರೂ ಜಮಾ ಶುರುವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ. ಅದರ ಜೊತೆಯಲ್ಲಿ 26ನೇ ಕಂತು ಬಿಡುಗಡೆ ಆದ್ರೂ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ 26ನೇ ಕಂತು ಅಂದ್ರೆ ಅದು ಯಾವ ತಿಂಗಳ ಹಣ, ಅದರ ಬಗ್ಗೆನೂ ಸಹ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾಕೆಂದ್ರೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಅಕ್ಟೋಬರ್ದು, ನವೆಂಬರ್ದು ಈ ರೀತಿಯಾಗಿ ಗೊಂದಲಗಳು ಕ್ರಿಯೇಟ್ ಆಗಿದೆ. ಇನ್ನು ಬಾಕಿ ಕಂತುಗಳು, ಎಷ್ಟು ಕಂತುಗಳು ಬರೋದು ಬಾಕಿ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕೊಂಡು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಕೆಲವೊಂದಿಷ್ಟು ಜನರಿಗೆ ಈ ಗೃಹಲಕ್ಷ್ಮಿ 25ನೇ ಕಂತು ಹಂತ ಹಂತವಾಗಿ ಜಮಾ ಆಗ್ತಾ ಇರೋದ್ರಿಂದ ಸುಮಾರು ಜನವರಿ 23, 24ರಿಂದ 25ನೇ ಕಂತು ಬಿಡುಗಡೆ ಶುರುವಾಗಿದ್ದು, ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇದೆ, ಒಂದು ಮಂತ್ ಹತ್ತತ್ರ ಆಗ್ತಾ ಬಂತು. ಫೆಬ್ರವರಿ ನಾವು 3ನೇ ವಾರದಲ್ಲಿದ್ದೀವಿ. ಇನ್ನೂ ಕೂಡ ಒಂದು 15ರಿಂದ 20% ಜನರಿಗೆ 25ನೇ ಕಂತಿನ ಹಣ ಬರೋದು ಬಾಕಿ ಇದೆ. ಇನ್ ಕೇಸ್ ಏನಾದ್ರೂ 26ನೇ ಕಂತು ಜಮಾ ಶುರುವಾಗಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಸಹ 26ನೇ ಕಂತು ಯಾವ ಫಲಾನುಭವಿಗಳಿಗೂ ಸಹ ಜಮಾ ಶುರುವಾಗಿಲ್ಲ. ಕೆಲವೊಂದಿಷ್ಟು ಜನರು ಕನ್ಫ್ಯೂಸ್ ಆಗಿ ಕಮೆಂಟ್ ಮಾಡ್ತಾ ಇರ್ಬೋದು. ಒಂದು ಸರಿ ಬಿಡುಗಡೆ ಆದ್ರೆ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಹಂತ ಹಂತವಾಗಿ ಜಮಾ ಆಗ್ಲಿಕ್ಕೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ 20ರಿಂದ 25 ದಿನ ಒಂದು ಕಂತು ಜಮಾ ಆಗ್ಲಿಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಅಂತದ್ರಲ್ಲಿ ನೀವು ನಮ್ಮ 26ನೇ ಕಂತು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ಬೆಳಗಾವಿ ಜಿಲ್ಲೆಗೆ ಯಾವಾಗ ಬರುತ್ತೆ, ದಾವಣಗೆರೆ ಜಿಲ್ಲೆಗೆ ಯಾವಾಗ ಬರುತ್ತೆ, ಬಳ್ಳಾರಿ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀರಾ. ಯಾವ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಜಿಲ್ಲೆಗೆ ಎಂಡ್ ಆಗುತ್ತೆ ಅನ್ನೋದನ್ನು ಯಾರು ಕೂಡ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಈಗ ನೋಡಿ, ಕೊನೆಯ ಹಂತದಲ್ಲಿ ಮೊನ್ನೆ ಮಂಡ್ಯ ಜಿಲ್ಲೆ ಇರ್ಬೋದು, ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಇನ್ನ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಈ ಎಲ್ಲ ಜಿಲ್ಲೆಗಳು ಫೆಬ್ರವರಿ 9, 10ನೇ ತಾರೀಕು ಈ ರೀತಿಯಾಗಿ ಜಮಾ ಆಗ್ತಾ ಹೋಯ್ತು. ಹಾಗಾಗಿ ಯಾವ ಜಿಲ್ಲೆಯಿಂದ ಆರಂಭ ಆಗಿ ಯಾವ ಜಿಲ್ಲೆಗೆ ಕೊನೆ ಆಗುತ್ತೆ ಅಂತ ಯಾರಿಗೂ ಕೂಡ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಓಕೆನಾ? ಹಾಗಾಗಿ ಕೆಲವೊಂದಿಷ್ಟು ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇದು ಬಾಕಿ ಕಂತಿನ ಬಗ್ಗೆ ಹೇಳಬೇಕು ಅಂದ್ರೆ, ಈಗ ಎಷ್ಟು ಕಂತುಗಳು ಬಾಕಿ ಇದೆ. ಈಗ ಸೆಪ್ಟೆಂಬರ್ ತಿಂಗಳ ಹಣ 25ನೇ ಕಂತು. ಅದರ ಜೊತೆಯಲ್ಲಿ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಸ್ಟೇಟಸ್ ನೀವು ಚೆಕ್ ಮಾಡಿದಾಗ ಅಲ್ಲಿ ಸ್ಟೇಟಸ್ ತೋರಿಸ್ತಾ ಇಲ್ಲ. ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿಲ್ಲ. ಓಕೆನಾ? 2025 ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ. ಹಾಗಾಗಿ ಆ 2 ಕಂತು, ಅದರ ಜೊತೆಯಲ್ಲಿ ಈಗ ಸೆಪ್ಟೆಂಬರ್ ವರೆಗೂ ಹಣ ಬಿಡುಗಡೆ ಆಗಿದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳು ಪ್ಲಸ್ ಫೆಬ್ರವರಿ, ಮಾರ್ಚ್ 2 ತಿಂಗಳು, 6 ತಿಂಗಳ ಹಣ ಇನ್ನೂ ಕೂಡ ಸರ್ಕಾರ ಬಿಡುಗಡೆ ಮಾಡೋದು ಬಾಕಿ ಇದೆ ಅಂತ ಹೇಳ್ಬೋದು. ನೀವು ಸಂಪೂರ್ಣವಾಗಿ ನಿಮಗೆ 25ನೇ ಕಂತುವರೆಗೂ ಜಮಾ ಆಗಿದೆ ಅಂದ್ರೆ ಆಗಿದೆಯೋ ಇಲ್ಲೋ ಅಂತ ಹೇಳಿ ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ ಒಂದೊಂದೇ ಕಂತುಗಳನ್ನ ಎಣಿಸ್ಕೊಂತ ನೀವು ಚೆಕ್ ಮಾಡಬಹುದು. ನಿಮಗೆ ಎಷ್ಟು ಕಂತು ಬಂದಿದೆ ನೀವು ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ ಚೆಕ್ ಮಾಡಿದ್ದೀರಾ? ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಾಗಿ ನಿಮಗೊಂದು ಕ್ಲಾರಿಟಿ ಇರಲಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದೇ ಒಂದು ವಾರದಲ್ಲಿ ಗೃಹಲಕ್ಷ್ಮಿ 26ನೇ ಕಂತು ಜಮಾ ಆಗುವಂತ ಸಾಧ್ಯತೆ ಇದೆ. ಕಾದ್ ನೋಡೋಣ. ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಸದ್ಯದಲ್ಲೇ ಅಂತೂ ಎಲ್ಲವೂ ಸಿದ್ಧತೆ ರೆಡಿ ಇದೆ. 25 ಕ್ಲಿಯರ್ ಆದ ನಂತರ 26ನೇ ಕಂತಿನ ಹಣ ಯಾವ ಕ್ಷಣದಲ್ಲಾದ್ರೂ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಿಮ್ಗೇನಾದ್ರೂ ಹಣ ಜಮಾ ಆಗಿದ್ರೆ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್